ಎಲ್ರಿಗೂ ನಮಸ್ಕಾರ. ಇದು ಶ್ರೀಮಂತ ಸಂಸ್ಥೆಯಿಂದ ಅಮಿತ್ ಅಂತ. ಸೊ ತಾವು ನಾಳೆ ಒಂದು ವೆಬಿನಾರ್ಗೆ ವರ್ಕ್ಶಾಪ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾಳೆ ವರ್ಕ್ಶಾಪ್ಗೆ ನೀವು ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಆ್ಯಕ್ಚುಲಿ ಒಂದು ಟೀಮ್ಸ್ ಆ್ಯಪ್ ಅಂತ ಇದೆ. ಆ ಆ್ಯಪ್ದ ಲಿಂಕ್ ಕೂಡ ನಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀವಿ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಟೀಮ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ಯಾರ್ಯಾರು ಮೊಬೈಲಿಂದ ಜಾಯ್ನ್ ಆಗ್ತೀರಾ ಅವರು ಟೀಮ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ. ಡೌನ್ಲೋಡ್ ಮಾಡಿಕೊಂಡು ಸೈನ್ ಅಪ್ ಮಾಡಿ ಅಥವಾ ರಿಜಿಸ್ಟರ್ ಮಾಡಿ ಇಟ್ಕೊಂಡಿರಿ. ಸೊ ನಾಳೆ ನೀವು ಅದರಿಂದ ಡೈರೆಕ್ಟಾಗಿ ಜಾಯ್ನ್ ಆಗೋದು ಹೇಗೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಯಾರ್ಯಾರು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಇಂದ ಜಾಯ್ನ್ ಆಗ್ತಾ ಇದ್ದೀರಾ ಅವರು ಡೈರೆಕ್ಟಾಗಿ ಬ್ರೌಸರಿಂದ ಜಾಯ್ನ್ ಆಗ್ಬೋದು. ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ನಾನು ಲ್ಯಾಪ್ಟಾಪಿಂದ ಅಥವಾ ಸಿಸ್ಟಮಿಂದ ಹೇಗೆ ಜಾಯ್ನ್ ಆಗೋದು ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಸೊ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಇದೆ. ಸೊ ನಾನು ಫಸ್ಟು ನನ್ನ ಕ್ರೋಮ್ ಬ್ರೌಸರಿಗೆ ಹೋಗಿ ನ್ಯೂ ಟ್ಯಾಬ್ ಓಪನ್ ಮಾಡ್ಕೋತೀನಿ. ಓಪನ್ ಮಾಡಿಕೊಂಡು ನಾನು ಶ್ರೀಮಂತ ವೆಬ್ಸೈಟನ್ನು ಸರ್ಚ್ ಮಾಡ್ತೀನಿ. ಶ್ರೀಮಂತ.in ಅಂತ ಸರ್ಚ್ ಮಾಡಿದೆ. ಶ್ರೀಮಂತ ವೆಬ್ಸೈಟ್ ಬರುತ್ತೆ. ಶ್ರೀಮಂತ ವೆಬ್ಸೈಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇದು ನಮ್ಮ ಹೋಮ್ ಪೇಜ್. ನಿಮಗೆ ಇದೆಲ್ಲ ಗೊತ್ತೇ ಇದೆ. ನಾರ್ಮಲ್ ಆಗಿ ನಮ್ಮ ಶ್ರೀಮಂತ ವೆಬ್ಸೈಟಿಗೆ ಬಂದರೆ ಈ ಥರ ನಮ್ಮ ಹೋಮ್ ಪೇಜ್ ಬರುತ್ತೆ. ಸೊ ಇಲ್ಲಿ ನೀವು ಲಾಗಿನ್ ಆಗಬೇಕು. ರೈಟ್ ಸೈಡಿಗೆ ನಿಮಗೆ ಲಾಗಿನ್ ಅಂತ ಕಾಣಿಸ್ತಾ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗಬೇಕಾಗತ್ತೆ. ನಿಮ್ಮ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ನಿಮ್ಮ ಮೇಲ್ ID ಕೊಟ್ಟಿರ್ತೀರ, ಪ್ಲಸ್ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಆಲ್ರೆಡಿ ನೀವು ನಮ್ಮ ಕೋರ್ಸ್ಗಳನ್ನ ತೊಗೊಂಡಿದ್ರೆ, ನಮ್ಮ ಅಡಾಪ್ಟ್ ಟ್ರೇಡರ್ ಕೋರ್ಸ್ಗಳನ್ನೆಲ್ಲ ತೊಗೊಂಡಿದ್ರೆ ಸೊ ನೀವು ನಿಮ್ಮ ಕ್ರೆಡೆನ್ಷಿಯಲ್ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಮೇಲ್ ID ಮತ್ತು ಪಾಸ್ವರ್ಡ್ ಗೊತ್ತಿರುತ್ತೆ. ಅದರಿಂದ ಡೈರೆಕ್ಟಾಗಿ ಆಗಿ ಯಾರ್ಯಾರು ನಮ್ಮ ಕೋರ್ಸ್ ಪರ್ಚೇಸ್ ಮಾಡಿಲ್ಲ, ಡೈರೆಕ್ಟಾಗಿ ನಮ್ಮ ವರ್ಕ್ಶಾಪನ್ನೇ ಪರ್ಚೇಸ್ ಮಾಡಿದ್ರೆ ಹೊಸದಾಗಿ ಫ್ರೆಷರ್ಸು, ಅವರು ನೀವು ರಿಜಿಸ್ಟರ್ ಮಾಡ್ಬೇಕಾದ್ರೆ ನಿಮ್ಮ ಮೇಲ್ ID ಕೊಟ್ಟಿರ್ತೀರ, ಪ್ಲಸ್ ನಿಮ್ಮ ಪಾಸ್ವರ್ಡ್ ಒಂದು ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಆ ಮೇಲ್ ID ಮತ್ತು ಪಾಸ್ವರ್ಡನ್ನು ಹಾಕಿ ಇಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಲಾಗಿನ್ ಕ್ರೆಡೆನ್ಷಿಯಲ್ ಕೇಳುತ್ತೆ, ಮೇಲ್ ID ಮತ್ತು ಪಾಸ್ವರ್ಡು. ಸೊ ನಿಮ್ಮ ಮೇಲ್ ID ಹಾಕಿ, ನಾನು ಮೇಲ್ ID ಹಾಕ್ತಾ ಇದ್ದೀನಿ. ಮೇಲ್ ID ಹಾಕಿ ಮತ್ತು ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗುತ್ತೆ. ಸೊ ಲಾಗಿನ್ ಆದ ತಕ್ಷಣ ನಿಮ್ಗೆ ಈ ಥರ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ನಾನು ನಿಮಗೆ ಒಂದು ಡೆಮೋ ಸೆಷನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಲೈವ್ ಸೆಷನ್ 1 ಅಂತ ಇದೆ. ಸೊ ಡೆಮೋ ಸೆಷನ್ ಮೂಲಕ ನಿಮ್ಗೆ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಟ್ ನೀವು ನಾಳೆ ಇಲ್ಲಿ ಲೈವ್ ಸೆಷನ್ ಅಂತ ಇದೆ, ಅಡಾಪ್ಟಿವ್ ಸ್ವಿಂಗ್ ಟ್ರೇಡಿಂಗ್ ವರ್ಕ್ಶಾಪ್ ಅಂತ ಇಲ್ಲೇನಿದೆ. ಸೊ ಈ ಒಂದು ವರ್ಕ್ಶಾಪ್ ಇಲ್ಲೇನು ಕಾಣಿಸ್ತಾ ಇದೆ, ಈ ವರ್ಕ್ಶಾಪ್ ಮೇಲೆ ಜಾಯ್ನ್ ನೌ ಅಂತ ಕ್ಲಿಕ್ ಮಾಡಬೇಕು. ಸೊ ನಿಮಗೆ ಇದು ನಿಮ್ಮ ಲಾಗಿನ್ ಆದಮೇಲೆ ನಿಮ್ಮ ಒಂದು ಪೇಜ್ ಮೇಲೆ ತೋರಿಸ್ತಾ ಇರುತ್ತೆ ಈ ರೀತಿ. ಸೊ ಇಲ್ಲಿ ಜಾಯ್ನ್ ನೌ ಅಂತ ಕ್ಲಿಕ್ ಮಾಡಬೇಕು. ಬಟ್ ನಾನು ಇವಾಗ ತೋರಿಸ್ತಾ ಇರೋದು ನಿಮಗೆ ಒಂದು ಡೆಮೋ ವಿಡಿಯೋನ ತೋರಿಸ್ತಾ ಇರೋದು, ಡೆಮೋ ಸೆಷನ್ನ ತೋರಿಸ್ತಾ ಇರೋದು. ಸೊ ಇದನ್ನು ನೀವು ನಾಳೆ ಇಲ್ಲಿ ಜಾಯ್ನ್ ನೌ ಅಂತ ಕ್ಲಿಕ್ ಮಾಡಬೇಕು. ಈಗ ಸದ್ಯಕ್ಕೆ ನಾನು ನಿಮಗೊಂದು ಡೆಮೋ ಸೆಷನ್ ತೋರಿಸ್ತಾ ಇರೋದ್ರಿಂದ ಇಲ್ಲಿ ಜಾಯ್ನ್ ನೌ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ ನಿಮಗೆ. ಸೊ ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ಜಾಯ್ನ್ ನೌ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಜಾಯ್ನ್ ನೌ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ನಮ್ಮ ಟೀಮ್ಸ್ ಪೇಜ್ ಇದು. ಸೊ ಇಲ್ಲಿ ಬಂದಾಗ ನಿಮಗೆ ಕಂಟಿನ್ಯೂ ಆನ್ ದಿಸ್ ಬ್ರೌಸರ್ ಅಂತ ಇರುತ್ತೆ. ಸೊ ನೀವು ಸಿಸ್ಟಮಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಮಾಡ್ತಾ ಇದ್ದರೆ ಕಂಟಿನ್ಯೂ ಆನ್ ದಿಸ್ ಬ್ರೌಸರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಟೀಮ್ಸಲ್ಲಿ ನೀವು ಮೀಟಿಂಗ್ನ ಜಾಯ್ನ್ ಆಗ್ಬೋದು. ಸೊ ಮುಂದೆ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಸೊ ನಾನು ಕಂಟಿನ್ಯೂ ಆನ್ ದಿಸ್ ಬ್ರೌಸರ್ ಅಂತ ಕ್ಲಿಕ್ ಮಾಡಿದೆ. ಸೊ ಇವಾಗ ಈ ರೀತಿ ಬರುತ್ತೆ. ಇಲ್ಲಿ ಮೇಲ್ಗಡೆ ನಿಮ್ಮ ನೇಮ್ ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಹೆಸರು ಹಾಕ್ಬಿಟ್ಟು ಜಾಯ್ನ್ ನೌ ಅಂತ ಕ್ಲಿಕ್ ಮಾಡಿ. ಸೊ ನಾನು ಆಲ್ರೆಡಿ ನೇಮ್ ಹಾಕಿದ್ದೀನಿ. ಸೊ ನನಗೆ ಜಸ್ಟ್ ಜಾಯ್ನ್ ನೌ ಅಂತ ಕ್ಲಿಕ್ ಮಾಡ್ತೀನಿ. ಜಾಯ್ನ್ ನೌ ಅಂತ ಕ್ಲಿಕ್ ಮಾಡಿದೆ. ಈಗ ಮೀಟಿಂಗ್ ಸ್ಟಾರ್ಟ್ ಆಯಿತು, ಅಂದರೆ ನೀವು ಮೀಟಿಂಗ್ಗೆ ಜಾಯ್ನ್ ಆದ್ರಿ. ಸೊ ಈ ರೀತಿ ನಾನು ಆಲ್ರೆಡಿ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಆಗಲೇ ಹೇಳ್ದಂಗೆ ಇದೊಂದು ಡೆಮೋ. ಸೊ ನಾನು ಅಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಅದರದ್ದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಸೊ ಆ ಸ್ಕ್ರೀನ್ ಶೇರ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ವಿಸಿಬಲ್ ಆಗ್ತಾ ಇದೆ. ಸೊ ಇದು ಈ ರೀತಿ ನೀವು ಜಾಯ್ನ್ ಆಗಬೇಕು. ಸೊ ನೆಕ್ಸ್ಟ್ ನಿಮಗೆ ಇದರಲ್ಲಿ ಆಪ್ಷನ್ಸ್ ಇದೆ. ನೀವು Q&A ಯಾವ ರೀತಿ ಯೂಸ್ ಮಾಡಬೇಕು ಅಂತ, ಅಂದರೆ ನಿಮ್ದು ಏನಾದ್ರು ಕ್ವಶನ್ಸ್ ಇದ್ದರೆ ನೀವು ಕೇಳ್ಬೋದು. ಅದು ಸರ್ ಹೇಳ್ತಾರೆ ಯಾವಾಗ ಕೇಳಬೇಕು ಅಂತ. Q&A ಸೆಷನ್ ಅಂತ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಕೇಳ್ಬೋದು. ಆವಾಗ ನೀವು ಈ ಟ್ಯಾಬನ್ನು ಯೂಸ್ ಮಾಡ್ಬೋದು. ಕ್ವಶನ್ ಆನ್ಸರ್ ಅಂತ ನಿಮ್ಗೇನು ಕ್ವಶನ್ ಇರುತ್ತೆ ಅದನ್ನು ಕೇಳಿ ಆಸ್ಕ್ ಅಂತ ಕೊಟ್ಟರೆ ನೀವು ಕ್ವಶನ್ಸನ್ನು ಹಾಕ್ಬೋದು. ಸೊ ಇದಿಷ್ಟು ಯಾವ ರೀತಿ ಜಾಯ್ನ್ ಆಗಬೇಕು ಅಂತ. ಸೊ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ನೀವು ನಮ್ಮ ಶ್ರೀಮಂತ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ನಂಬರ್ಗೆ ಕಾಲ್ ಮಾಡಿ. ಸೊ ಇದು ನಮ್ಮ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡೋದು ಯಾವ ರೀತಿ ಅಂತ. ತಾವು ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ದರೆ ಟೀಮ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ ಟೀಮ್ಸ್ ಆ್ಯಪ್ದು ಲಿಂಕನ್ನು ನಾನು ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಡೈರೆಕ್ಟಾಗಿ ಅದನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ, ಆಮೇಲೆ ಸೈನಪ್ ಮಾಡಿಟ್ಕೊಳ್ಳಿ ನಿಮ್ಮ ಮೇಲ್ ID ಇದರಿಂದ. ಸೊ ನಾಳೆ ನಿಮಗೆ ಜಾಯ್ನ್ ಅಂತ ಕ್ಲಿಕ್ ಮಾಡಿದ್ರೆ ಟೀಮ್ಸ್ ಆ್ಯಪ್ ಓಪನ್ ಮಾಡಿ ಅಂತ ಕೇಳುತ್ತೆ. ಇಲ್ಲಿ ಹೇಗೆ ಓಪನ್ ದಿಸ್ ಆನ್ ಬ್ರೌಸರ್ ಅಂತ ಬಂತು, ಹಾಗೆ ಅಲ್ಲಿ ಟೀಮ್ಸ್ ಆ್ಯಪ್ ಅಂತ ಇರುತ್ತೆ. ಟೀಮ್ಸ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಪ್ರೊಸೀಜರ್ ಎಲ್ಲನೂ. ಸೊ ಹಾಗೆ ಬಂದು ಜಾಯ್ನ್ ಆಗ್ಬೋದು. ಸೊ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಏನಾದ್ರು ಡೌಟ್ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್.